विद्वांस कवियो बाट गायको परिहासक इतिहास पुराण सभा ಸಪ್ತಾಂಗ ಪುಣ್ಯ ಲಕ್ಷಣ ಹೀಗೆ ಅಂದರೇನು? ಇವತ್ತು ಇಲ್ಲಿ ಕೂಡಿರ್ತಕ್ಕಂತಹ ಮಹಾನ್ ಸಭೆ ಎಂತಾಗಿದೆ ಅಂದರೆ 7 ಲಕ್ಷಣಗಳಿಂದ ಕೂಡಿರ್ತಕ್ಕಂತಹ ಮಹಾನ್ ಸಭೆ ಅದ. ಈ ಮಹಾನ್ ಸಭೆಯೊಳಗೆ ಶಾಸ್ತ್ರಕಾರರಿದ್ದಾರೆ, ರಾಗ ಬಲ್ಲವರಿದ್ದಾರ, ತಾಳ ಬಲ್ಲವರು ಇದ್ದಾರ, ಗಾಯಕರು ಇದ್ದಾರ, ಹಾಸ್ಯಗಾರರು ತುಂಬಿರುವಂತಹ ಈ ಮಹಾಸಭೆಯೊಳಗೆ ನಾವು ಮಾಡುವಂತ ಕಲೆ ಯಾವುದು ಎಂದರೆ ಶ್ರೀಕೃಷ್ಣ ಪಾರಿಜಾತ. ಶ್ರೀಕೃಷ್ಣ ಪಾರಿಜಾತ ಎಂಬ ಬಯಲಾಟವನ್ನು ಪ್ರಾರಂಭಿಸಿದ್ದೇವೆ. ಆದರೆ ನಾವು ಇನ್ನೂ ಅಲ್ಪ ಮತಗಳು ಇದ್ದ ಕಾರಣ ಪರಮಾತ್ಮನ ಸೇವೆಯನ್ನು ಮಾಡುವಾಗ ರಾಗ ದೋಷಗಳಾಗಬಹುದು, ತಾಳ ದೋಷಗಳು ಆಗಬಹುದು, ವ್ಯಾಕರಣ ದೋಷಗಳು ಆಗಬಹುದು. ಹಂಸ ಕ್ಷೀರನೆಯಂತೆ ಅಂದರೆ ಹಂಸ ಪಕ್ಷಿಯ ಮುಂದೆ ನೀರನ್ನು ಮತ್ತು ಹಾಲನ್ನು ಕೂಡಿಸಿ ಇಟ್ಟರೆ ಅದು ನೀರನ್ನು ಬಿಟ್ಟು ಹಾಲನ್ನು ಹೇಗೆ ಸವಿತದೆಯೋ ಅದರಂತೆ ತಮ್ಮ ತಮ್ಮ ತಂದೆ ತಾಯಿಗಳು ತಮ್ಮ ಮಗು ತಪ್ಪು ಮಾಡಿದಾಗ ಮಗುವನ್ನು ಕ್ಷಮಿಸಿ ಎತ್ತಿಕೊಂಡು ಹೇಗೆ ಮುದ್ದಾಡಿವರು ಅದರಂತೆ ನಾವು ಮಾಡುವಂತಹ ಸೇವೆಯಲ್ಲಿ ತಪ್ಪು ತಡೆಗಳಾದರೆ ಮಗುವನ್ನು ಕ್ಷಮಿಸಿದಂತೆ ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಸವನ ಪ್ರಾರ್ಥನೆ. ನನಕ್ಕಿಂತ ಅಧಿಕವಾಗು ಆಶೀರ್ವಾದ ಅದ ಮೇಲೆ ಕೇಳು. ಅಪ್ಪ, ತಾವು ಬಂದಂತವ್ರು ಯಾರು? ಏನು? ನಾನು ಬಂದಂತವನು ಯಾರು? ಹೌದು, ಇದು ಬಹಳ ಮುಖ್ಯವಾದ ವಿಷಯ. ನಾನು ಮತ್ತು ನೀನು ಅನ್ನುವ ಭೇದವ ನಿನ್ನಲ್ಲಿ ಬಂದವಲ್ಲ. ನಿನ್ನಲ್ಲಿ ಭೇದ ಬರ್ಬೇಕಾದ್ರೆ ಯಾಕೆ ಬಂದ್ರಿ? ಯಾವಾಗ ಬಂದ್ರಿ? ಯಾತ್ರ ಸಲುವಾಗಿ ಬಂದ್ರಿ. ನಾನು ನಿನ್ನ ಕೇಳತ್ತೀನಿ. ಈಗ ನಾವು ನಿಮ್ಮನ್ನ ಕೇಳತ್ತೇವ್ರಿ. ಬಾಡ್ ಗಂಟು ಬಿದ್ದ ಬರೋಬರನ ಇರ್ಲಿ. ನಿನ್ನಲ್ಲಿ ಭೇದ ಬರ್ಬೇಕಾದ್ರೆ ಯಾವಾಗ ಬಂದ್ರಿ? ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ನನಗ ಏನಂತ ವಚನ ಕೊಟ್ಟಿದ್ದಿ? ಏನಂತ ವಚನ ಕೊಟ್ಟಿನ್ರಿ ಅಪ್ಪ? ಎಲ್ಲೋ ಕೃಷ್ಣ ಪರಮಾತ್ಮ ಈ ಗರ್ಭದ ದುಃಖದಿಂದ ನನ್ನನ್ನು ಪಾರ ಮಾಡಿದ್ದಾದರೆ ಸದಾವ ಕಾಲ ನಿನ್ನ ಸೇವಾ ಮಾಡ್ತೀನಂತ ಆವಾಗ ನೀನು ನನಗೆ ವಚನ ಕೊಟ್ಟಿದ್ದಿ. ಅವಾಗ ವಚನ ಕೊಟ್ಟಿನ್ರಿ ಅಪ್ಪ ನಿಮಗೆ? ಹೌದು, ನೀನು ನಿನ್ನ ತಾಯಿಯ ಗರ್ಭದಲ್ಲಿದ್ದಾಗ ನನಗೆ ವಚನ ಕೊಟ್ಟಿದ್ದಿ. ಯಾವಾಗ ನೀನು ನಿನ್ನ ತಾಯಿಯ ಗರ್ಭದಿಂದ ಭೂಮಿಗೆ ಬಿದ್ದೀಯೋ ಭೂಮಿಯ ಸ್ಪರ್ಶ, ಗಾಳಿಯ ಸ್ಪರ್ಶ ಹೊಡೆದರೆ ನಿನಗೆ ಏನಾಗ್ಲಿಕ್ಕ ಹತ್ತದಂದ್ರ ಏನಾಗ್ಲತ್ತದ್ರಿ ಅಪ್ಪ? ನಾನು ಯಾರು ಮತ್ತು ನೀನು ಯಾರು ಅನ್ನು ಅರುಮರಿದತ್ತಿ. ಅಂದ ಬಳಿಕ ನಿನಗ ಅರುಬೇಕಾದ್ರೆ ಏನ್ ಮಾಡ್ಬೇಕ್ರಿ ಅಪ್ಪ? ಏನು ಅರುಬೇಕಾದ್ರೆ ಏನ್ ಮಾಡ್ಬೇಕು? ಹೌದ್ರಿ, ಅರುಬೇಕಾದ್ರೆ ಗುರು ಬೇಕು. ಗುರು ಎಂತ ಗುರು ಬೇಕ್ರಿ? ಗುರು ಅಂದ್ರೆ ಕತ್ತಲ, ರು ಅಂದ್ರೆ ಬೆಳಕ. ಹೌದು, ನಿನ್ನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಕೂಡಬೇಕಾದ್ರೆ ಎಂತ ಗುರುವಿನ ಮಾಡ್ಕೋಬೇಕ್ರಿ ಅಪ್ಪ? ಹೊರ ಪೂಜೆ ಗುರು ಸೇವೆ ವರ ಪುಣ್ಯ
ಇಲ್ಲದೆ ಬರಿದ ಸುಖ ಭೋಗವು ದೊರಕುವುದುಂಟೆ ಆತ್ಮ. ಆತ್ಮ ಎಂತ ಗುರುವಿನ ಮಾಡ್ಕೊಂಡ್ರ ಮೋಕ್ಷ ಆಗ್ತದ. ಎಂತ ಗುರುವಿನ ಮಾಡ್ಕೊಂಡ್ರೆ ಮೋಕ್ಷ ಆಕದ್ರಿಯಪ್ಪ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಮಾಡ್ಕೊಂಡು ತನು ಮನ ಧನ ಅವರ ಪಾದಕ್ಕ ಅರ್ಪಣೆ ಮಾಡಿಕೊಂಡು ಕಾಯ ವಾಚ ಮನಸ್ಸಿನಿಂದ ಸೇವಾ ಮಾಡಿದ್ರೆ ಏನಾಗ್ತದ್ರಿಯಪ್ಪ? ಏನಾಗ್ತದ? 21,600 ಶ್ವಾಸಗಳಿಂದ ಶ್ವಾಸನ ತಿರುಗ್ತದ. ಇದು ಕಡೆಗಾಗಲಾರೆ ಗರ್ಭೀಕರಿಸಿಕೊಂಡು ನವ್ಯನ ಭಕ್ತಿಯ ಆಧಾರ ಪಟ್ಟಂತಹ ನವಮಾಸಗಳ ತುಂಬಿ ವೈರಾಗ್ಯ ಆಗಲ್ಪಟ್ಟಂತಹ ಪ್ರಸೂತಿ ಗಾಳಿ ಹೊಡೆತದಿಂದ ಪರಮ ಜ್ಯೋತಿ ಆಗಲ್ಪಟ್ಟಂತಹ ಮಗ ಹುಟ್ತಾನೆ. ಇಷ್ಟು ತಿಳ್ಕೊಂಡ ಕಲ್ಯಾಣ ಆಗಿ ಹೋಗಂತ ಹೇಳ್ತಾನ. ಅಪ್ಪ ನೀವ್ ಇಟ್ಟೊತ್ತಕ ಹೇಳಿದ್ರಲ್ರಿ, ನನಗೇನು ತಿಳಿದಿಲ್ರಿಪ್ಪ. ಏನು ತಿಳಿದೇ ಇಲ್ಲ ನಿನಗ? ಹೌದ್ರಿಪ್ಪ, ಇನ್ನೂ ತಿಳಿದಿಲ್ಲ. ಹೌದ್ರಿ. ನೀ ಯಾರಂತ ಕೇಳ್ಕೊತ ಈಗ 4 ಯುಗ ಅಂತ ಹಂಗ ಕೇಳ್ಕೊತ ಬೆನ್ನ ಹತ್ತದಿ. 4 ಯುಗ ಆದ್ರಿಪ್ಪ. ಅವ್ ಯಾವ್ರಿ 4 ಯುಗಗಳು ಯಾವುವು? ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ ಹಾಗೂ ಕಲಿಯುಗ. ಜೊತೆ ಕೃತಯುಗದ ಆಯುಷ್ಯ ಎಷ್ಟಿತ್ರಿಯಪ್ಪ? ಕೃತಯುಗದ ಆಯುಷ್ಯ 17,28,000 ವರ್ಷ ಕೃತಯುಗದ ಆಯುಷ್ಯ ಇತ್ತು. ಆವಾಗ ನಿನ್ನ ಆಯುಷ್ಯ ಎಷ್ಟಿತ್ತು? ನನ್ನ ಆಯುಷ್ಯ ಎಷ್ಟಿತ್ರಿಯಪ್ಪ? ಆವಾಗ ನಿನ್ನ ಆಯುಷ್ಯ 1,00,000 ವರ್ಷ ಆಯುಷ್ಯ ಇತ್ತು. 1,00,000 ವರ್ಷ ಆಯುಷ್ಯ ಇತ್ತು. ಆವಾಗ ನಿನ್ನ ಶರೀರ ಎಷ್ಟಿತ್ರಿಯಪ್ಪ? ನನ್ನ ಶರೀರ ಆವಾಗ ನಿನ್ನ ಶರೀರ 28 ಮೊಳ ಶರೀರ ಇತ್ತು. 28 ಮೊಳ ಶರೀರ ಇತ್ರಿ. ಆ ಲೈಟ್ ಕಂಬ 14 ಮೊಳ ಐತ್ರಿ. ಹೌದು. ಅದ್ರ ಮ್ಯಾಲ ಇನ್ನೊಂದ್ ಲೈಟ್ ಕಂಬದಟ್ಟು ಎತ್ತರ ಇದ್ನಲ್ರಿಯಪ್ಪ. 28 ಮೊಳ ನಿನ್ನ ಶರೀರ ಇತ್ತು. ಆವಾಗಲಾದ್ರೂ ನೀನು ದೇವರ ಪೂಜೆ ಮಾಡ್ತಿದ್ದಿ. ಎಂತ ದೇವರ ಪೂಜೆ ಮಾಡ್ತೀನ್ರಿಪ್ಪ? ಅವಾಗ ಅಂತ ದೇವ್ರಂದ್ರ ಬಂಗಾರ ದೇವರ ಪೂಜೆ ಮಾಡ್ತಿದ್ದಿ. ಬಂಗಾರ ದೇವರ ಪೂಜೆ ಮಾಡ್ತಿದ್ದಿ. ಭೂಮಿ ಅಂತದಿತ್ತು. ಭೂಮಿ ಅಂತದಿತ್ರಿಪ್ಪ. ಭೂಮಿ ಸುವರ್ಣ ಬಣ್ಣದ ಭೂಮಿ ಇತ್ತು. ಸುವರ್ಣ ಬಣ್ಣದ ಭೂಮಿ ಇತ್ರಿ. ಆವಾಗಲಾದ್ರೂ ನೀನು ನನ್ನ ಗುರ್ತಾ ಹಿಡಿದಿಲ್ಲ. ನೀ ಗುರ್ತಾ ಹಿಡಿದಿಲ್ಲ ಅಂದ್ರೂ ನಾನು ನಿನ್ನ ಹಾಗೆ ಸುಮ್ಮನೆ ಬಿಡ್ಲಿಕ್ಕೆ ಬರ್ಲಿಲ್ಲ. ಸುಮ್ಮನೆ ಬಿಟ್ಟಿಲ್ಲ. ಮುಂದ ಕೃತಯುಗ ಮುಗಿಲಿಕ್ಕೆ ಬಂತು. ಮುಂದ ತ್ರೇತಾಯುಗ ಬಂತ್ರಿ. ಜೊತೆ ತ್ರೇತಾಯುಗದಾಗ ನಿನಗೆ ಏನ್ ಶಿಕ್ಷೆ ಕೊಟ್ರಿಯಪ್ಪ? ತ್ರೇತಾಯುಗದ ಆಯುಷ್ಯ ಎಷ್ಟು? ತ್ರೇತಾಯುಗದ ಆಯುಷ್ಯ ಎಷ್ಟಿತ್ರಿಯಪ್ಪ? 12,96,000 ತ್ರೇತಾಯುಗದ ಆಯುಷ್ಯ ಇತ್ತು. ಆವಾಗಲಾದ್ರೂ ನಿನ್ನ ಆಯುಷ್ಯ 1,00,000 ವರ್ಷ ಇತ್ತು. ಆ 1,00,000 ವರ್ಷ ಆಯುಷ್ಯ ಇತ್ತಲ್ಲ, 1,00,000ದೊಳಗ ಒಂದು ಪೂಜೆ ಕಟ್ ಮಾಡಿದ್ರೆ ಎಷ್ಟು ಉಳಿತು? 10,000 ಉಳಿತ್ರಿಯಪ್ಪ. ಏನು 10,000 ಉಳಿತು? 10,000 ಉಳಿತು. ಹೌದು. ಮೊದಲಿಗೆ ನಿನ್ನ ಶರೀರ ಎಷ್ಟಿತ್ತು? 28 ಮೊಳ ಐತ್ರಿಯಪ್ಪ. 28 ಮೊಳ ನಿನ್ನ ಶರೀರ ಇತ್ತಲ್ಲ, 28 ಮೊಳದೊಳಗ ಅರ್ಧ ಕಟ್ ಮಾಡಿದ್ರೆ ಎಷ್ಟು ಉಳಿತು? 14 ಮೊಳ ಉಳಿತ್ರಿಯಪ್ಪ. ಏನು 14 ಮೊಳ ಉಳಿತು. ತ್ರೇತಾಯುಗದೊಳಗ ನಿನಗ 10,000 ವರ್ಷ ಆಯುಷ್ಯ, 14 ಮೊಳ ನಿನ್ನ ಶರೀರ ಉಳಿತ್ರಿ. ಅವಾಗಲಾದ್ರೂ ನೀನು ದೇವರ ಪೂಜೆ ಮಾಡ್ತಿದ್ದಿ. ಎಂತ ದೇವರ ಪೂಜೆ ಮಾಡ್ತೀನ್ರಿಪ್ಪ? ಬೆಳ್ಳಿ ದೇವರ ಪೂಜೆ ಮಾಡ್ತಿದ್ದಿ. ಭೂಮಿ ಅಂತದಿತ್ತು. ಬಿಳಿ ವರ್ಣದ ಭೂಮಿ ಇತ್ತು. ಆವಾಗಲಾದ್ರೂ ನೀನು ನನ್ನ ಗುರ್ತಾ ಹಿಡಿಲಿಲ್ಲ. ಗುರ್ತಾ ಹಿಡಿಲಿಲ್ಲ ಅಂದ್ರೂ ನಿನ್ನ ಹಾಗೆ ನಾನು ಸುಮ್ಮನೆ ಬಿಡ್ಲಿಕ್ಕೆ ಬರ್ಲಿಲ್ಲ. ಸುಮ್ಮನೆ ಬಿಟ್ಟಿಲ್ರಿ. ತ್ರೇತಾಯುಗ ಆಯುಷ್ಯ ಮುಗಿಲಿಕ್ಕೆ ಬಂತ್ರಿ. ಮುಂದ ದ್ವಾಪರ ಯುಗ ಬಂತು. ದ್ವಾಪರ ಯುಗದೊಳಗ ನಿನಗ ಏನ್ ಶಿಕ್ಷೆ ಕೊಟ್ರಿಯಪ್ಪ? ದ್ವಾಪರ ಯುಗದ ಆಯುಷ್ಯ ಎಷ್ಟಿತ್ರಿಯಪ್ಪ? ದ್ವಾಪರ ಯುಗದ ಆಯುಷ್ಯ 8,64,000 ವರ್ಷ ದ್ವಾಪರ ಯುಗದ ಆಯುಷ್ಯ ಇತ್ತು. ಆವಾಗ ಮೊದಲಿಗೆ ನಿನ್ನ ಆಯುಷ್ಯ ಎಷ್ಟಿತ್ತು? 10,000 ಇತ್ರಿಯಪ್ಪ. ಏನು ನಿಂದು 10,000 ವರ್ಷ ಆಯುಷ್ಯ ಇತ್ತು. 10,000 ಇತ್ತಲ್ಲ, 10,000ದೊಳಗ
ಒಂದು ಪೂಜೆ ಕಟ್ ಮಾಡಿದ್ರೆ ಎಷ್ಟು ಉಳಿತು? 1,000 ಬೀಳ್ತೀರಿಪ್ಪ. ಬರ್ಬರ್ತ ಒಳಗ ಬರ್ಲ ಹಾಕ್ತೇನ್ರಿಪ್ಪ ಅದು. 1,000 ವರ್ಷ ಆಯುಷ್ಯ ಇತ್ತು. ಮೊದಲಿಗೆ ನಿನ್ನ ಶರೀರ ಎಷ್ಟಿತ್ತು? 14 ಮೊಳ ಐತ್ರಿಪ್ಪ. 14 ಮೊಳ ನಿನ್ನ ಶರೀರ ಇತ್ತಲ್ಲ, 14 ಮೊಳದೊಳಗ ಅರ್ಧ ಕಟ್ ಮಾಡಿದ್ರೆ ಎಷ್ಟು ಉಳಿತು? 7 ಮೊಳ ಉಳಿತ್ರಿಪ್ಪ. ಏನು 7 ಮೊಳ ಉಳಿತು? ಹೌದ್ರಿಪ್ಪ. ದ್ವಾಪಾರ ಯುಗದೊಳಗ ನಿನಗ 1,000 ವರ್ಷ 7 ಮೊಳ ನಿನ್ನ ಶರೀರ ಉಳಿತ್ರಿ. ಆವಾಗಲಾದ್ರೂ ನೀನು ನನ್ನ ಗುರ್ತ ಹಿಡಿಲಿಲ್ಲ. ಗುರ್ತಾ ಹಿಡಿದಿಲ್ರಿ. ಗುರ್ತ ಹಿಡಿಲಿಲ್ಲ ಅಂದ್ರು ಗುರ್ತ ಹಿಡಿಲಿಲ್ಲ. ಆವಾಗಲಾದ್ರೂ ನೀನು ದೇವರ ಪೂಜೆ ಮಾಡ್ತಿದ್ದಿ. ಎಂತ ದೇವ್ರ ಪೂಜೆ ಮಾಡ್ತೀನ್ರಿಪ್ಪ. ಆವಾಗ ಕಂಚಿನ ದೇವರ ನೀನು ಪೂಜೆ ಮಾಡ್ತಿದ್ದಿ. ಕಂಚಿನ ದೇವ್ರ ಪೂಜೆ ಮಾಡ್ತೇನ್ರಿ. ಭೂಮಿ ಎಂತದಿತ್ರಿಪ್ಪ ಅವಾಗ? ಆವಾಗ ಭೂಮಿ ಕಂದು ಬಣ್ಣದ ಭೂಮಿ ಇತ್ತು. ಕಂದು ಬಣ್ಣದ ಭೂಮಿ ಇತ್ರಿ. ಅವಾಗಲಾದ್ರೂ ನೀನು ನಾನು ಗುರ್ತ ಹಿಡಿಲಿಲ್ಲ. ಹಿಡದೇ ಇಲ್ರಿ. ಗುರ್ತ ಹಿಡಿಲಿಲ್ಲ ಅಂದ್ರೂ ನಿನ್ನ ನಾನು ಸುಮ್ಮನೆ ಬಿಡ್ಲಿಕ್ಕೆ ಬರ್ಲಿಲ್ಲ. ಸುಮ್ನೆ ಬಿಟ್ಟಿಲ್ರಿ. ದ್ವಾಪಾರ ಯುಗ ಮುಗಿಲಿಕ್ಕೆ ಬಂತು. ದ್ವಾಪಾರ ಯುಗ ಮುಗಿಲಕ್ ಬಂತ್ರಿ. ಈಗ ಕಲಿಯುಗ ಬಂತು. ಈಗ ಕಲಿಯುಗ ಬಂತ್ರಿ. ಈ ಸದ್ದ ಕಲಿಯುಗ ಐತಿ. ಹೌದ್ರಿ. ಕಲಿಯುಗದೊಳಗ ನಿನಗೆ ಏನ್ ಶಿಕ್ಷೆ ಕೊಟ್ಟೆ? ನನಗೇನ್ ಶಿಕ್ಷೆ ಕೊಟ್ರಿಪ್ಪ? ದೂತೆ, ಕಲಿಯುಗದ ಆಯುಷ್ಯ ಎಷ್ಟು? ಕಲಿಯುಗದ ಆಯುಷ್ಯ ಎಷ್ಟ್ರಿಪ್ಪ? 4,32,000 ವರ್ಷ ಕಲಿಯುಗದ ಆಯುಷ್ಯ. ಕಲಿಯುಗದ ಆಯುಷ್ಯ ಈಗ ಸದ್ದ ಎಷ್ಟು ನಡೆದದ? 2025 ನಡೆದತ್ರಿಪ್ಪ. ಏನು 2025,000 ನಡೆದ, 25,000 ನಡೆದದ. ಹೌದ್ರಿಪ್ಪ. ಹಿಂದಕ್ಕೆ ಎಷ್ಟು ಉಳಿತು? ಎರಡು 2025 ಉಳಿತ್ರಿಪ್ಪ. ಏನು 2025 ಈಗ ನಡೆದತ್ರಿ. ಈಗ ಸದ್ದ ನಡೆದೈತಿ. ಹೌದ್ರಿಪ್ಪ. ಹಿಂದಕ್ಕೆ ಎಷ್ಟು ಉಳಿತು? ಉಳಿತ್ರಿ. ಏನು ಇನ್ನ ರಗಡು ಉಳಿತ. ಹೌದ್ರಿಪ್ಪ. ಹೌದಿಲ್ಲ? ಆವಾಗ ಮೊದಲಿಗೆ ನಿನ್ನ ಆಯುಷ್ಯ ಎಷ್ಟಿತ್ತು? ಮೊದಲಿಗೆ 1,000 ಇತ್ರಿಪ್ಪ. ಏನು 1,000 ವರ್ಷ ನಿನಗ ಇತ್ತು ಮೊದಲ. ಹೌದ್ರಿ. 1,000ದೊಳಗ ಒಂದು ಪೂಜೆ ಕಟ್ ಮಾಡಿದ್ರೆ ಎಷ್ಟು ಉಳಿತು? 100 ವರ್ಷ ಉಳಿತ್ರಿ. ಏನು 100 ವರ್ಷ ಉಳಿತು. ಉಳಿತ್ರಿ. ಮೊದಲಿಗೆ ನಿನ್ನ ಶರೀರ ಎಷ್ಟಿತ್ತು? 7 ಮೊಳ ಇತ್ರಿ. 7 ಮೊಳ ನಿನ್ನ ಶರೀರ ಇತ್ತು. ಹೌದ್ರಿಪ್ಪ. 7 ಮೊಳದೊಳಗ ಅರ್ಧ ಕಟ್ ಮಾಡಿದ್ರೆ ಎಷ್ಟು ಉಳಿತು? 3.5 ಮೊಳ ಶರೀರ ಉಳಿತ್ರಿಪ್ಪ. 100 ವರ್ಷ ಆಯುಷ್ಯ ಈ 3.5 ಶರೀರದ 3.5 ಮೊಳ ಶರೀರದ ಈಗ ಸದ್ಯಕ್ಕ ಕಲಿಯುಗದಾಗ ಇದು ಐತ್ರಿಪ್ಪ. 100 ವರ್ಷ ಆಯುಷ್ನೂ ಐತ್ರಿ. ಈಗ ಸದ್ಯ ಇದ್ದದ್ದು ಅಷ್ಟೇ. ಐತ್ರಿ. ಈಗಲಾದ್ರೂ ನೀನು ದೇವರ ಪೂಜೆ ಮಾಡ್ಕೊತ ನಡೆದಿದಿ. ಎಂತ ದೇವ್ರ ಪೂಜೆ ಮಾಡ್ಕೊತ ನಡೆದನ್ರಿಪ್ಪ. ಅಂತ ದೇವರು. ಹೌದು. ಕಲ್ಲು ಮಣ್ಣು ಉದ್ಧಾರ ಆಗ್ಲತ್ತಂದ ಕಲ್ಲಿನ ದೇವರ ಪೂಜೆ ಮಾಡ್ಕೊತ ನಡೆದಿದ್ದೀನಿ. ಹೌದಲ್ರಿಪ್ಪ. ಕಲ್ಲಿನ ದೇವ್ರ ಪೂಜೆ ಮಾಡ್ತೇನ್ರಿ. ಕಲ್ಲಿನ ದೇವರ ಪೂಜೆ ಮಾಡ್ಕೊತ ನಡೆದಿದ್ದಿ. ಹೌದ್ರಿ. ಅಪ್ಪಾರ ಈ 4 ಯುಗಗಳು ಬಂದ್ರಿ. ಈಗಲಾದ್ರೂ ನಾ ಗುರ್ತ ಹಿಡಿಲಿಲ್ಲ ಅಂದ್ರ ಯಾಕ್ರಿ? ನೋಡು, ಈಗಲಾದ್ರೂ ನನ್ನ ಗುರ್ತ ಹಿಡಿಲಿಲ್ಲ ಅಂದ್ರ, ನನ್ನ ಸೇವಾ ನೀ ಮಾಡಲಿಲ್ಲ ಅಂದ್ರ, ಮಾಡ್ಲಿಲ್ಲ ಅಂದ್ರ, ನನ್ನ ಅರು ನಿನಗ್ ಬರ್ಲಿಲ್ಲ ಅಂದ್ರ, ನಿಮ್ಮ ಅರು ನನಗ್ ಬರ್ಲಿಕ್ಕಂದ್ರ ಈಗೇನದಾವಲ್ಲ ಇದ್ದದ್ರೊಳಗ ಅರ್ಧ ಕಟ್ ಮಾಡಿಬಿಡ್ತೇನೆ. ಯಪ್ಪ ದೀರ್ಘದಂಡ ನಮಸ್ಕಾರ ಆಗ್ತೇನ್ರಿ. ಈ 3.5 ಶರೀರದ ಮಳದೊಳಗ ಅರ್ಧ ಕಟ್ ಮಾಡಿದ್ರೆ ಪೋಣೆ ತೊಗೊಂಡ್ ಮಳ ಹೊಳಿತೀನಿ. ಇದ್ರಿಗೆ ಬಂದವ್ರಿ ಮಳಕಾಲ ಈಗ ನಾನು 30 ಬಿಡ್ತೇನೆ. ಹಂಗ ಮಾಡ್ಬೇಡ್ರಿ. 100 ವರ್ಷ ಆಯುಷ್ಯದೊಳಗ ಒಂದು ಪೂಜೆ ತೆಗೆದು 10 ವರ್ಷ ಆಯುಷ್ಯ ಮಾಡಿದ್ರಿ ಅಂತ ಹಂಗೇನ್ ಮಾಡ್ಬೇಡ್ರಿಪ್ಪ. ಏನಾರ ಮಾಡಿ ನಾ ಭಕ್ತಿ ಮಾಡಿ ನಿಮ್ಮನ್ ಪುಣ ಹಿಡ್ತೀನ್ರಿಪ್ಪ. ನಮಸ್ಕಾರ. ಆರಾಮದಿರಪ್ಪ ಬಾಬಾ? ಆಶೀರ್ವಾದ ಮ್ಯಾಗಕ್ಕೆ ಹೇಳು. ಬಂದಂತವನು ಯಾರು? ಏನು ನಾನು ಬಂದಂತವನು ಯಾರು? ಯಾರು ಅಂದರೆ ನಾನು ಯಾರು? ಯಾರು? ಎಲ್ಲಿಂದ ಬಂದಿರುವೆ? ಎಲ್ಲಿಂದ ಬಂದಿರುವಿರಿ? ಇನ್ನು ಮುಂದೆ ಎಲ್ಲಿಗೆ ಹೋಗಬೇಕಾಗ್ಯದ ಹೋಗಬೇಕಾಗ್ಯದ ಅಂತ ತಿಳಿದುಕೊಳ್ಳಲು ನಿನ್ನಲ್ಲಿ ಅಪೇಕ್ಷೆ ಆಗ್ಯದ ಅಂದ ಮೇಲೆ